ಆರ್ಚ್, ಸ್ಟ್ರೇಟ್, ರೌಂಡ್, ಬುಷಿ ಐಬ್ರೋಸ್, ಥಿಕ್ ಐಬ್ರೋಸ್ ಅಂಡ್ ಥಿನ್ ಐಬ್ರೋಸ್. ಈ ಎಲ್ಲ ಐಬ್ರೋ ಕ್ಯಾಟಗರಿ ಬಗ್ಗೆ ಅವ್ರು ಮಾತಾಡ್ತಾರೆ. ಅವ್ರಿಗೆ ತುಂಬಾನೇ ಚೆನ್ನಾಗಿ ಐಬ್ರೋಸ್ ಇರತ್ತೆ. ನಮ್ಮ ಮುಖದ ಅಂದವನ್ನ ಹೆಚ್ಚು ಮಾಡೋದೇ ಈ ಐಬ್ರೋಸ್ ಅಂಡ್ ಐಲ್ಯಾಶಸ್. ಕೆಲವರಿಗೆ ಐಬ್ರೋಸೇ ಇರಲ್ಲ, ಅವ್ರ ಮುಖದ ಶೇಪ್ ಕೂಡ ಚೆನ್ನಾಗಿ ಕಾಣಿಸ್ಲಿ ಅಂತ ಕಂಪ್ಲೀಟ್ ಆಗಿ ಒಂದು ಐಬ್ರೋ ಪೆನ್ಸಿಲ್ ಮೇಲೆ ಅಥವಾ ಕೃತಕವಾದ ಐಲ್ಯಾಶಸ್ ಐಬ್ರೋಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದರ ಗಮ್ ಏನಾದ್ರೂ ಕಡಿಮೆ ಆಯ್ತು ಅಂದ್ರೆ ಅದು ಎಲ್ಲಾದ್ರೂ ಉದುರು ಬಿದ್ರೆ ಆಗೋವಂತ ಮುಜುಗರ ಇದೆಯಲ್ಲ, ಅದ್ ಯಾರಿಗೂ ಬರಬಾರ್ದು ಅಂತ ನಾನೊಂದು ಫ್ಯಾಂಟಾಬುಲಸ್ ಅಮೇಝಿಂಗ್ ರೆಮಿಡಿಯನ್ನ ತಗೊಂಡ್ ಬಂದಿದ್ದೀನಿ. ಇದು ನ್ಯಾಚುರಲ್. ಅಯ್ಯೋ ನ್ಯಾಚುರಲ್ ಬಿಡು, ಇದರ ರಿಸಲ್ಟ್ ಕೂಡ ತುಂಬಾನೇ ನಿಧಾನವಾಗಿರತ್ತೆ ಅಂತ ಅನ್ಕೊಳ್ಳೋ ತಪ್ಪನ್ನ ಮಾತ್ರ ಮಾಡಬೇಡಿ. ನೀವು ಅನ್ಕೊಂಡಿದ್ದಕ್ಕಿಂತ ನೀವು ಊಹೆನೆ ಮಾಡದೇ ಇರೋಷ್ಟು ಫಾಸ್ಟ್ ಆಗಿ ರಿಸಲ್ಟ್ ಸಿಗತ್ತೆ. ಈ ಸೀರಮ್ನ ನೀವು ಟ್ರೈ ಮಾಡಿದ್ಮೇಲೆ ನಿಮ್ಮ ಫಸ್ಟ್ ಕಮೆಂಟೇ ನನಗೆ 1 ವೀಕಲ್ಲಿ ರಿಸಲ್ಟ್ ಸಿಕ್ತು, 2 ವೀಕಲ್ಲಿ ರಿಸಲ್ಟ್ ಸಿಕ್ತು, ಕೂದಲಿನ ಹೊಸ ಬುಡಗಳು ಹುಟ್ತಾ ಇದೆ ಅಂತ ಹೇಳ್ಬಿಟ್ಟು ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಾ. ಅಷ್ಟು ಗ್ಯಾರಂಟಿ ರಿಸಲ್ಟ್ಸ್, ಲಿಟ್ರಲಿ ಶಾಕಿಂಗ್ ರಿಸಲ್ಟ್ಸ್. ನಾನಿವತ್ತು ತುಂಬಾ ಸಿಂಪಲ್ ಅಂಡ್ ಬೇಸಿಕ್ ಇಂಗ್ರೀಡಿಯೆಂಟ್ಸ್, ಈಗ ಆಲ್ರೆಡಿ ನಿಮ್ ಮನೇಲಿ ಈ ಇಂಗ್ರೀಡಿಯೆಂಟ್ಸ್ ಕೂಡ ಇರ್ಬೋದು, ಅದೇ ಇಂಗ್ರೀಡಿಯೆಂಟ್ಸ್ ನಿಂದ ಹೇಗೆ ಈ ಸೀರಮ್ನ ಮಾಡೋದು ಅಂತ ಹೇಳ್ತೀನಿ. ನಿಮ್ ಐಬ್ರೋ ಕೂಡ ಥಿಕ್ಕರ್, ಫುಲ್ಲರ್, ಡಾರ್ಕ್ ಆಗಿ ಬರುತ್ತೆ. ಇದ್ರಲ್ಲಿ ಮಾತ್ರ ಅನುಮಾನವೇ ಬೇಡ. ಸೊ ಪೂರ್ತಿ ವಿಡಿಯೋನ ಕರೆಕ್ಟ್ ಆಗಿ ನೋಡಿ, ನಾನು ಹೇಳೋ ಪ್ರತಿಯೊಂದು ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ. ಹಾಗೆ ಚಾನೆಲ್ ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ರೀತಿಯ ಹೋಮ್ ರೆಮಿಡೀಸ್ ನ ತಿಳಿಸ್ತಾ ಇರ್ತೀನಿ. ನಾನು ಅನುಷಾ ಆನಂದ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂಸ್ ಬ್ಯೂಟಿ ಬ್ಲೇಸ್. ಸಿಂಪಲ್ ಅಂಡ್ ಈಸಿಯಾಗಿ ನಾವು ನಮ್ಮ ಸ್ಕಿನ್ ನ ಮನೆಯಲ್ಲೇ ಹೇಗೆ ಕೇರ್ ಮಾಡ್ಕೊಳ್ಬಹುದು ಅನ್ನೋ ಎಲ್ಲದರ ಇನ್ಫಾರ್ಮೇಶನ್ ನಿಮ್ಗೆ ಈ ಚಾನೆಲ್ ನಲ್ಲಿ ಸಿಗುತ್ತೆ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನೆಲ್. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಅಂಡ್ ನೀವು ಈ ಸೀರಮ್ ನ ಯಾವ ಕಾರಣಕ್ಕಾಗಿ ಮಾಡ್ಕೊಳ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಐಬ್ರೋಸ್ಗಾಗಿ ಮಾಡ್ಕೊಳ್ತಿದ್ದೀರಾ ಅಥವಾ ಐ ಲ್ಯಾಶಸ್ಗೋಸ್ಕರ ಮಾಡ್ಕೊಳ್ತಿದ್ದೀರಾ ಅನ್ನೋದನ್ನ ತಿಳಿಸಿ. ಫಸ್ಟ್ ಫೇಸ್ ನ ವಾಶ್ ಮಾಡ್ಕೊಳ್ಳಿ. ಮಾರ್ಕೆಟ್ ಬೇಸ್ ಫೇಸ್ ವಾಶ್ ಅಥವಾ ಹೋಮ್ ಮೇಡ್ ಫೇಸ್ ವಾಶ್ ಪೌಡರ್, ಯಾವ್ದನ್ನಾದ್ರೂ ಎನಿಥಿಂಗ್ ಯು ಹ್ಯಾವ್ ಅದನ್ನ ತಗೊಂಡು ಚೆನ್ನಾಗಿ ನಿಮ್ಮ ಫೇಸ್ ನ ವಾಶ್ ಮಾಡ್ಕೊಳ್ಳಿ. ಪ್ರಾಪರ್ ಆಗಿ ಫೇಸ್ ನ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಐಬ್ರೋ ಬ್ರಷ್ ತಗೊಂಡು ಐಬ್ರೋ ಮತ್ತೆ ಐ ಲ್ಯಾಶಸ್ ನ ಬಾಚ್ಕೊಳ್ಳಿ. ಅದರ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಜಾಸ್ತಿ ಮಾಡಿ, ಇನ್ಕ್ರೀಸ್ ಮಾಡಿ. ಹುಬ್ಬನ್ನ ನೀಟಾಗಿ ಬಾಚ್ಕೊಳ್ಳಿ. ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಹಾಗೆ ಅದನ್ನ ಬಾಚ್ಕೊಳ್ಳಿ. ಫ್ರಂಟ್ ಟು ಬ್ಯಾಕ್ ಹೀಗೆ 10 ರಿಂದ 15 ಸರ್ತಿ ಬಾಚ್ಕೊಳ್ಳಿ. ನಾನು ಈ ರೆಮಿಡಿಗೆ ಯೂಸ್ ಮಾಡುವಂತ ಅಷ್ಟು ಇಂಗ್ರೀಡಿಯೆಂಟ್ಸ್ ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ. ನೀವು ಅಲ್ಲಿ ನಾನು ಆರ್ಡರ್ ಮಾಡ್ಕೊಳ್ಬಹುದು. ಇದಕ್ಕೆಲ್ಲ ಎಕ್ಸ್ಟ್ರಾ ದುಡ್ಡು ಹಾಕೋದ್ ಬೇಡ ಅಂದ್ರೆ ಸಿಂಪಲ್ ಹಳೆ ಮಸ್ಕರ ಡಬ್ಬಿ ಇರತ್ತಲ್ಲ ಅದ್ರ ಬ್ರಷ್ ಅನ್ನ ಯೂಸ್ ಮಾಡಿ. ಐಬ್ರೋ ಯಾಕೆ ಬಾಚ್ಕೊಳ್ಬೇಕು ಅಂದ್ರೆ ಆ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಅಲ್ಲಿ ತಗೊಂಡ್ ಬರೋದಕ್ಕೆ. ನೆಕ್ಸ್ಟ್ ಸ್ಟೆಪ್, ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ಯಾರಿಗೆಲ್ಲ ಅಲ್ಲಿ ಹೇರ್ ಫಾಲಿಕಲ್ಸೇ ಇಲ್ವೋ ಅವರು ಸರಿಯಾಗಿ ಕೇಳಿಸ್ಕೊಳ್ಳಿ. ಅಂಡ್ ಈ ಸ್ಟೆಪ್ ಅನ್ನ ಮೋಸ್ಟ್ ಇಂಪಾರ್ಟೆಂಟ್ ಮಾಡಲೇಬೇಕು. ಪೂರ್ತಿ ಕಲ್ತು ಕೇಳಿಸ್ಕೊಂಡು ತಿಳ್ಕೊಂಡು ಈ ಸ್ಟೆಪ್ ಅನ್ನ ಮಾಡಿ, ಯಾಕಂದ್ರೆ ಹಾನಿ ಮಾಡ್ಕೊಳ್ಬಹುದು. ಈ ಸ್ಟೆಪ್ ಅನ್ನ ನೀವು ತಪ್ಪಾಗಿ ಮಾಡಿದ್ರೆ ನಿಮ್ಮ ಸ್ಕಿನ್ಗೆ ನೀವೇ ಹಾನಿ ಮಾಡ್ಕೊಳ್ಬಹುದು. ಅದಕ್ಕೆ ಸರಿಯಾಗಿ ಕೇಳಿಸ್ಕೊಳ್ಳಿ, ತಿಳ್ಕೊಳ್ಳಿ, ನೋಡಿ, ಅದಾದ್ಮೇಲೆ ನೀವು ಮಾಡ್ಕೊಳ್ಳಿ. ಈ ಮೇನ್ ಸ್ಟೆಪ್ ಅಲ್ಲಿ ನಮಗ್ ಬೇಕು ಒಂದು ಡರ್ಮಾ ರೋಲರ್. ಡರ್ಮಾ ರೋಲರ್ ಬಗ್ಗೆ ನಾನು ಈಗಾಗಲೇ ಹಳೆ ವಿಡಿಯೋಸ್ ಗಳಲ್ಲಿ ತಿಳಿಸಿದ್ದೀನಿ ಇದು ಹೇಗ್ ವರ್ಕ್ ಆಗತ್ತೆ ಅಂತ. ಲಿಟ್ರಲಿ ಇದ್ರಿಂದ ನಿಮ್ಮ ಐಬ್ರೋಸ್ ಬೆಳೆಯುತ್ತೆ. ಇದರಿಂದಾನೇ ನಾನು 100% ಗ್ಯಾರಂಟಿ ಅಂತ ಹೇಳಿದ್ದು. ಇದನ್ನ ನಾನ್ ಮಾತ್ರ ಹೇಳ್ತಾ ಇಲ್ಲ, ಇದನ್ನ ಯೂಸ್ ಮಾಡಿರೋ ಕೋಟ್ಯಾಂತರ ಜನರು ಹೇಳ್ತಾರೆ. ಬಟ್ ಇದನ್ನ ಯೂಸ್ ಮಾಡೋ ಕರೆಕ್ಟ್ ಆದ ನಾಲೆಡ್ಜ್ ಇರಬೇಕು. ಸೊ ಇದನ್ನ ಕಣ್ಣಿನ ಹತ್ರ ಯೂಸ್ ಮಾಡಬೇಕು ಅಂದ್ರೆ ತುಂಬಾ ಹುಷಾರಾಗಿ ಮಾಡಿ. ಐಬ್ರೋಸ್ ಗಳ ಮೇಲೆ ಮಾತ್ರ ನಾವು ಇದನ್ನ ಯೂಸ್ ಮಾಡ್ತಾ ಇದೀವಿ. ಸರಿಯಾಗಿ ಕೇಳಿಸ್ಕೊಳ್ಳಿ. ಐ ಲ್ಯಾಶಸ್ ಹತ್ರ ಈ ಡರ್ಮಾ ರೋಲರ್ ನ ತಗೊಂಡು ಹೋಗ್ಬೇಡಿ. ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಹೀಗೆ ಇದನ್ನ ಫ್ರಂಟ್ ಟು ಬ್ಯಾಕ್ ಹೀಗೆ 5 ರಿಂದ 10 ಸರ್ತಿ 0 ಪ್ರೆಷರ್ ಅಲ್ಲಿ ರೋಲ್ ಮಾಡಿ. ಒತ್ತಡ ಹಾಕ್ಬೇಡಿ, ಪ್ರೆಷರ್ ಹಾಕ್ಬೇಡಿ, ಲೈಟ್ ಆಗಿ ಪ್ರೆಷರ್ ಕೊಡಿ ಅಷ್ಟೇ, ಜಾಸ್ತಿ. ಈ ಡರ್ಮಾ ರೋಲರ್ ನಲ್ಲಿ ಸಣ್ಣ ಸಣ್ಣ ಮೈಕ್ರೋ ನೀಡಲ್ಸ್ ಇರುತ್ತೆ. ಇದು ನಿಮ್ಮ ಸ್ಕಿನ್ ಅನ್ನ ಸಣ್ಣದಾಗಿ ಮೈಕ್ರೋ ಇಂಜುರೀಸ್ ನ ಕ್ರಿಯೇಟ್ ಮಾಡುತ್ತೆ. ಇದು ನಿಮ್ಮ ಸ್ಕಿನ್ ಅಲ್ಲಿ ಸಣ್ಣ ಹೋಲ್ಸ್ ಅನ್ನ ಮಾಡುತ್ತೆ. ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗತ್ತೆ. ಇದನ್ನ ಪ್ರತಿ ಸರ್ತಿ ಯೂಸ್ ಮಾಡೋದಕ್ಕಿಂತ ಮುಂಚೆ ಸ್ಟೆರಿಲೈಸ್ ಮಾಡಿ ಅದಾದ್ಮೇಲೆ ಯೂಸ್ ಮಾಡಿ. ನಿಧಾನವಾಗಿ ಹಿಂದಕ್ಕೆ ತಗೊಳ್ಳಿ. ಹೀಗೆ ಹಿಂದಕ್ ಮುಂದಕ್ ಮಾಡಬೇಡಿ, ನಿಧಾನವಾಗಿ ಮುಂದಿಂದ ಹಿಂದ್ಗಡೆ ಹೋಗ್ಬೇಕು ಅಷ್ಟೇ. ಈ ಸ್ಟೆಪ್ ಆದ್ಮೇಲೆ ಆ ಏರಿಯಾ ಸ್ವಲ್ಪ ರೆಡ್ಡಿಶ್ ಆಗಿ ಕಾಣಿಸ್ಬೋದು. ಇದಾದ್ಮೇಲೆ ಒಂದು ಫ್ಯಾಂಟಾಬುಲಸ್ ಸೀರಮ್ ನ ಅಪ್ಲೈ ಮಾಡಬೇಕು.
ಜಸ್ಟ್ 2 minutes ಅಲ್ಲಿ ಆಗ್ಬಿಡತ್ತೆ ಅಷ್ಟೇ. ಇದೇ ಸಿರಮ್ ನಿಮ್ಮ ಐಬ್ರೋ ಬೆಳವಣಿಗೆಗೆ ಪೋಷಣೆಯನ್ನ ಕೊಡುತ್ತೆ. ಫಸ್ಟ್ ಒಂದು ಬೌಲ್ಗೆ 1 tablespoon ಅಷ್ಟು ಪ್ಯೂರ್ ಆಲೋವೆರಾ ಜೆಲ್ ಅನ್ನ ತಗೊಳ್ಳಿ. ನೀವೇನಾದ್ರೂ ಫ್ರೆಶ್ ಆಗಿರುವಂತ ಆಲೋವೆರಾ ಎಲೆಯನ್ನ ಬಳಸಿ ಅದರ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿ ಅದರ ಜ್ಯೂಸ್ ಏನಾದ್ರೂ ಬಳಸ್ತಾ ಇದ್ರೆ ಅದರ ಶೆಲ್ಫ್ ಲೈಫ್ ಜಾಸ್ತಿ ದಿನ ಇರಲ್ಲ. ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು, ಬಟ್ ಅದರ ಶೆಲ್ಫ್ ಲೈಫ್ ಜಾಸ್ತಿ ದಿನ ಇರಲ್ಲ, 2 ರಿಂದ 3 ದಿನ ಅಷ್ಟೇ. ಫ್ರಿಡ್ಜ್ ಒಳಗಡೆ ಇಟ್ರೂ ಅಮ್ಮಮ್ಮ ಅಂದ್ರೆ ಒಂದು 4-5 ದಿನ ತಡಿಬಹುದು ಅಷ್ಟೇ. ಬಟ್ ನೀವು ಮಾರ್ಕೆಟ್ ಬೇಸ್ ಅಲೋವೆರಾ ಜೆಲ್ ಅನ್ನ ಯೂಸ್ ಮಾಡಿದ್ರೆ ಇದನ್ನ ನೀವು ಫ್ರಿಡ್ಜ್ ಒಳಗಡೆ ಇಡೋ ಅವಶ್ಯಕತೆ ಇರಲ್ಲ. ರೂಮ್ ಟೆಂಪರೇಚರ್ ಅಲ್ಲಿ ಹೊರಗಡೆನೆ ಇಡಬಹುದು. ನೆಕ್ಸ್ಟ್ ಇದಕ್ಕೆ 5 to 6 drops ನಷ್ಟು 5 ರಿಂದ 6 ಹನಿಯಷ್ಟು ಕ್ಯಾಸ್ಟರ್ ಆಯಿಲ್ ತಗೊಳ್ಳಿ. ಹರಳೆಣ್ಣೆಯನ್ನ ಹಾಕೊಳ್ಳಿ. ನಾನಿಲ್ಲಿ ಡವ್ ಹರ್ಬ್ಸ್ ನವರ ಕ್ಯಾಸ್ಟರ್ ಆಯಿಲ್ ಹರಳೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಆದಷ್ಟು ಪ್ಯೂರ್ ಅಂಡ್ ಆರ್ಗ್ಯಾನಿಕ್ ಇಂಗ್ರೀಡಿಯೆಂಟ್ಸ್ ನ ಬಳಸಿ. ನಿಮ್ಮ ಐಬ್ರೋ ತುಂಬಾ ಫಾಸ್ಟ್ ಆಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ರಿಸಲ್ಟ್ ತುಂಬಾ ಫಾಸ್ಟ್ ಆಗಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ಥರ್ಡ್ ಇಂಗ್ರೀಡಿಯೆಂಟ್ ಅವಕಾಡೋ ಆಯಿಲ್. ಅವಕಾಡೋದ ಎಣ್ಣೆ ಬರತ್ ನೋಡಿ, 5 ರಿಂದ 6 ಹನಿಯಷ್ಟು ಅವಕಾಡೋ ಕ್ಯಾರಿಯರ್ ಆಯಿಲ್ ಅನ್ನ ತಗೊಂಡಿದ್ದೀನಿ. ನೆಕ್ಸ್ಟ್ 4 to 5 drops ನಷ್ಟು ರೋಸ್ ಹಿಪ್ ಆಯಿಲ್. ಇದಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಇಲ್ಲಿ ಹೇಳಿರುವಂತ ಅವಕಾಡೋ ಆಯಿಲ್ ಮತ್ತೆ ರೋಸ್ ಹಿಪ್ ಆಯಿಲ್ ಮೆಡಿಕಲ್ ಅಥವಾ ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗುತ್ತೆ. ಅಕಸ್ಮಾತ್ ಸಿಕ್ಕಿಲ್ಲ ಅಂದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ, ಅಲ್ಲಿಂದ ಬೇಕಾದ್ರೂ ಆರ್ಡರ್ ಮಾಡ್ಕೊಳ್ಳಿ. ಗಿವ್ ಇಟ್ ಅ ಗುಡ್ ಮಿಕ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಈಗ ಮಿಕ್ಸ್ ಮಾಡ್ತಿದ್ದಂಗೆನೆ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ಬರುತ್ತೆ. ಬೇಸಿಕಲಿ ಆಲೋವೆರಾ ಜೆಲ್ ವಾಟರ್ ಬೇಸ್ ಆಗಿರೋದ್ರಿಂದ ನೀರು ಮತ್ತೆ ಆಯಿಲ್ ಆಬ್ವಿಯಸ್ಲಿ ಮಿಕ್ಸ್ ಆಗಲ್ಲ. ಜಸ್ಟ್ ಅದನ್ನ ಕಂಬೈನ್ ಮಾಡೋದಕ್ಕೆ ಟ್ರೈ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಎಷ್ಟರವರೆಗೂ ಮಿಕ್ಸ್ ಆಗುತ್ತೋ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ. 2 ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದಕ್ಕೊಂದು ಹೊಂದ್ಕೋಬೇಕು. ನೆಕ್ಸ್ಟ್ ಒಂದು ಏರ್ ಟೈಟ್ ಕಂಟೈನರ್ ಒಳಗಡೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಅದನ್ನ ಫ್ರಿಡ್ಜ್ ಒಳಗಡೆ ಇಡೋ ಅವಶ್ಯಕತೆ ಇಲ್ಲ. ಕೈಯಿಂದನಾದ್ರೂ ಅಪ್ಲೈ ಮಾಡ್ಕೊಳ್ಬಹುದು. ನಿಮ್ಮ ಹತ್ರ ಹಳೆ ಮಸ್ಕರ ಡಬ್ಬಿ ಇದ್ರೆ ಅದನ್ನ ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಆದ್ಮೇಲೆ ಅದ್ರೊಳಗಡೆ ಬೇಕಾದ್ರೂ ನೀವು ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಸೇಮ್ ನೀವು ಮಸ್ಕರ ಹೇಗ್ ಹಚ್ಕೊಳ್ತಿರಲ್ಲ ನಿಮ್ ಲ್ಯಾಶಸ್ಗೆ, ಅದೇ ರೀತಿ ಈ ಸಿರಮ್ ನ ನೀವು ಅಪ್ಲೈ ಮಾಡಬಹುದು. ಇದನ್ನ ಐಬ್ರೋಸ್ ಐ ಲ್ಯಾಶಸ್ ಹಚ್ಚಿ ರಾತ್ರಿ ಇಡೀ ಬಿಡ್ಬೇಕು. ಹೀಗೆ ನೀಟಾಗಿ ಐ ಲ್ಯಾಶಸ್ ನ ಬುಡಕ್ಕೆ ಟಚ್ ಆಗೋ ಹಾಗೆ ಹಚ್ಕೊಳ್ಳಿ. ಅಲ್ಪ ಸ್ವಲ್ಪ ಕಣ್ಣಲ್ಲಿ ಪ್ರಾಡಕ್ಟ್ ಹೋದ್ರೂ ಡೋಂಟ್ ಪ್ಯಾನಿಕ್, ಏನು ಹೆದರ್ಕೊಳಕ್ ಹೋಗ್ಬೇಡಿ. ಇದರಲ್ಲಿ ಯೂಸ್ ಮಾಡಿರೋ ಎಲ್ಲಾ ಇಂಗ್ರೀಡಿಯೆಂಟ್ ಸೇಫ್. ಇದರಲ್ಲಿ ಹಾಕಿರೋಂತ ಆಯಿಲ್ಸ್ ಗಳಿಂದ ನಿಮ್ಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ಬೇಕಂತ ನೀವು ಕಣ್ಣೊಳಗಡೆ ಇದನ್ನ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ಆಗಿ ಸ್ವಲ್ಪ ಹೋದ್ರೂ ಅಡ್ಡಿ ಇಲ್ಲ. ಹೀಗೆ ನೀವು ನಿಮ್ಮ ಐ ಲ್ಯಾಶಸ್ ಮತ್ತೆ ಐಬ್ರೋಸ್ ಗಳಿಗೆ ನರಿಶ್ಮೆಂಟ್ ಅನ್ನ ಮಾಡ್ಕೊಳ್ಬಹುದು. ನೀವೇನಾದ್ರೂ ಇದನ್ನ ರಾತ್ರಿ ಇಡೀ ಬಿಡೋದಕ್ಕೆ ತಯಾರಿಲ್ಲ, ಕಂಫರ್ಟಬಲ್ ಇಲ್ಲ ಅಂದ್ರೆ ನೀವು ಮಲ್ಕೊಳ್ಳೋದು 1 ರಿಂದ 2 ಗಂಟೆ ಮುಂಚೆ ಇದನ್ನ ಹಚ್ಚಿ ಆಮೇಲೆ ಉಗುರು ಬೆಚ್ಚಗಿನ ನೀರಲ್ಲಿ ಜಸ್ಟ್ ಅದನ್ನ ವಾಶ್ ಮಾಡಿ ಅಥವಾ ವೈಪ್ ಆಫ್ ಮಾಡಿ, ಒಂದು ಬಟ್ಟೆ ತಗೊಂಡು ವೈಪ್ ಆಫ್ ಮಾಡಿ ಮಲ್ಕೊಳ್ಬಹುದು. ಬಟ್ ಇದರ ಬೆಸ್ಟ್ ರಿಸಲ್ಟ್ಸ್ ಬೇಕು ಅಂದ್ರೆ ರಾತ್ರಿ ಇಡೀ ಬಿಡ್ಲೇಬೇಕು. ಸೊ ನನ್ನ ಪ್ರೆಸೆಂಟೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸಿಗ್ತೀನಿ ಮುಂದಿನ ಅಮೇಜಿಂಗ್ DIY ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.